ಮನದಾಳದಿಂದ ನಾ ಕರೆದೆ ಬಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನಾ ನೀಡುವೆ ಬಾ, ನನ್ನನ್ನು ನನ್ನಂತೆ ಸ್ವೀಕರಿಸಬಾ. ಮನದಾಳದಿಂದ ನಾ ಕರೆದೆ ಬಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನಾ ನೀಡುವೆ ಬಾ, ನನ್ನನ್ನು ನನ್ನಂತೆ ಸ್ವೀಕರಿಸಬಾ. ನಿನಗಾಗಿ ಬಂದೆ ನನ್ನನ್ನೇ ತಂದೆ, ನನದೆಲ್ಲ ನಿನದೆಂದೇ ದೇವಾ. ಈ ಮನವು ನಿನದೇ, ಈ ಒಡಲು ನಿನದೇ, ಈ ಬಾಳ ಪುಟ ಪುಟವು ನಿನದೇ. ನಿನಗಾಗಿ ಬಂದೆ ನನ್ನನ್ನೇ ತಂದೆ, ನನದೆಲ್ಲ ನಿನದೆಂದೇ ದೇವಾ. ಈ ಮನವು ನಿನದೇ, ಈ ಒಡಲು ನಿನದೇ, ಈ ಬಾಳ ಪುಟ ಪುಟವು ನಿನದೇ. ಸ್ವೀಕರಿಸು ನೀ ಹರಸು, ಈ ಬಾಳ ದೇಗುಲದಿ ಮನೆ ಮಾಡು. ಮನದಾಳದಿಂದ ನಾ ಕರೆದೆ ಬಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನಾ ನೀಡುವೆ ಬಾ, ನನ್ನನ್ನು ನನ್ನಂತೆ ಸ್ವೀಕರಿಸಬಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಆನ್ಲೈನ್ ಸರ್ವಿಸ್ ಅನ್ನು ಕೊಟ್ಟಂತ ತಂದೆಯ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಆರಾಧನೆಯನ್ನು ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ನನ್ನ ಸ್ವಾಮಿ. ಈ ಆರಾಧನೆಯನ್ನು ಮಾಡುವುದಕ್ಕೆ ಕೊಟ್ಟಂತ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. ಈ ಆರಾಧನೆಯನ್ನು ಆದಿಯಿಂದ ಅಂತ್ಯದವರೆಗೂ ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಡೆಸು ಸ್ವಾಮಿ. ಈ ಆರಾಧನೆ ನಿನ್ನ ಪ್ರಸನ್ನತೆಯಿಂದ ತುಂಬಿರಬೇಕು. ನಿನ್ನ ಆತ್ಮನ ರಹಸ್ಯಗಳನ್ನು, ಆತ್ಮನ ಗೂಢಾರ್ಥಗಳನ್ನು ತಿಳಿಪಡಿಸುವಂತ ಆರಾಧನೆಯಾಗಿ ಈ ಆರಾಧನೆಯನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ವಿಶೇಷವಾಗಿ ನಿನ್ನ ಕೃಪೆ ಈ ಆರಾಧನೆ ಮೇಲೆ ಇರಲಿ ಸ್ವಾಮಿ. ಆದಿಯಿಂದ ಅಂತ್ಯದವರೆಗೂ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಇದನ್ನು ನೀನು ನಡೆಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್. We
ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಆನ್ಲೈನ್ ಸರ್ವಿಸ್ಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ನಾಮದ ಮಹಿಮೆಗೋಸ್ಕರ ದೇವರು ಕೊಟ್ಟಂತ ಅವಕಾಶವನ್ನು ಪರಿಶುದ್ಧಾತ್ಮನ ದೇವರ ಶಕ್ತಿಯಿಂದ ದೇವರಾತ್ಮನು ತಾನೇ ಉಪಯೋಗಿಸಿಕೊಳ್ಳಲಿ. ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧರಾಗಿ ಬಂದಿರುವಂತ ನಮ್ಮೆಲ್ಲರ ಸಂಗಡ ದೇವರಾತ್ಮನು ತಾನೇ ಮಾತನಾಡಲಿ. ಈ ದಿನಕ್ಕೆ ನಾವು ಆರಿಸಿಕೊಂಡಂತ ದೇವರ ವಾಕ್ಯ ಭಾಗವು 1 ಸಮುವೇಲ 17ನೇ ಅಧ್ಯಾಯ. 1 ಸಮುವೇಲ 17ನೇ ಅಧ್ಯಾಯ. ಈ ವಾಕ್ಯ ಭಾಗದಲ್ಲಿ, ಈ ಅಧ್ಯಾಯದಲ್ಲಿ ದಾವೀದನು ಗೊಲಿಯಾತನ ಮೇಲೆ ಯುದ್ಧ ಮಾಡಿ ಗೊಲಿಯಾತನ ಮೇಲೆ ಹೋರಾಡಿ ಗೆಲ್ಲುವುದನ್ನು ನಾವು ಕಾಣ್ತೇವೆ. ಈ ಗೊಲಿಯಾತನು ಯಾರಿಗೆ ಸೂಚನೆ ಅಂದರೆ, ಈ ಗೊಲಿಯಾತನು ದುಷ್ಟತನಕ್ಕೆ ಸೂಚನೆ, ಕೆಟ್ಟತನಕ್ಕೆ ಸೂಚನೆ, ಕಷ್ಟಕ್ಕೆ ಸೂಚನೆ, ರೋಗಕ್ಕೆ ಸೂಚನೆ. ಈ ಗೊಲಿಯಾತನು ಬಂದು ಇಸ್ರಾಯೇಲರ ಮೇಲೆ ಡೈಲಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ, ಮುಂಜಾನೆ ಮತ್ತೆ ಸಂಜೆ ಇಸ್ರಾಯೇಲರ ಪಾಳೆಯದ ಬಂದು, ನಿಮ್ಮಲ್ಲಿ ನನ್ನನ್ನು ಗೆಲ್ಲುವಂತ ವೀರನು ಇಲ್ಲವೋ ಎಂಬುದಾಗಿ ಇಸ್ರಾಯೇಲರನ್ನು ಹೀಯಾಳಿಸಿ ಮಾತನಾಡ್ತಾ ಇರ್ತಾನೆ. ಇಸ್ರಾಯೇಲ್ ಜನರಲ್ಲಿ ಅನೇಕ ಜನರು ಇರ್ತಾರೆ. ಸೌಲ ಕೂಡ ಇರ್ತಾನೆ. ಆದರೆ ಈ ಗೊಲಿಯಾತನ ಮೇಲೆ ಯುದ್ಧ ಮಾಡುವುದಕ್ಕೆ ಶಕ್ತಿ ಇಸ್ರಾಯೇಲ್ ಜನರಲ್ಲಿ ಯಾರಿಗೂ ಇರುವುದಿಲ್ಲ ಅಂತ ಅವರು ಅನ್ಕೊಂಡಿರ್ತಾರೆ. ಆದರೆ ಇಸ್ರಾಯೇಲ್ ಜನರ ಸಂಗಡ ದೇವರು ಇರ್ತಾನೆ ಎಂಬುದಾಗಿ ದಾವೀದನು ಪ್ರೂಫ್ ಮಾಡ್ತಾನೆ. ದೇವರ ಮಕ್ಕಳೇ, ಈ ಗೊಲಿಯಾತ ಬಂದು ಇಸ್ರಾಯೇಲರ ಮೇಲೆ ಬೆಳಿಗ್ಗೆ ಸಾಯಂಕಾಲ ಇಸ್ರಾಯೇಲರನ್ನ ಹೀಯಾಳಿಸಿ ಮಾತಾಡಿದಾಗ ಇಸ್ರಾಯೇಲರಿಂದ ಒಬ್ಬನು ಕೂಡ ಇವನ ಮೇಲೆ ಯುದ್ಧ ಮಾಡೋದಕ್ಕೆ ಬರೋದಿಲ್ಲ. ಒಂದು ದಿವಸ ಕುರಿ ಕಾಯಿಸ್ತಾ ಇದ್ದಾರಂತ, ಕುರಿ ಮೇಯಿಸ್ತಾ ಇರುವಂತ ದಾವೀದ ತನ್ನ ಅಣ್ಣನ ಸಮಾಚಾರವನ್ನು, ಯೋಗಕ್ಷೇಮವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಆ ಯುದ್ಧ ರಂಗಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ಗೊಲಿಯಾತನು ಅದೇ ರೀತಿಯಲ್ಲಿ ಇಸ್ರಾಯೇಲ್ ಜನರನ್ನ ಹೀಯಾಳಿಸಿ ಮಾತಾಡ್ತಾ ಇರ್ತಾನೆ. ಆವಾಗ ದಾವೀದ ಅಂತಾನೆ, ದೇವರು ಆರಿಸಿಕೊಂಡಂತ ಜನಾಂಗವನ್ನು ಅವನು ಹೀಯಾಳಿಸಿ ಮಾತಾಡ್ತಾ ಇದ್ದಾನಲ್ವಾ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅವನ ಮೇಲೆ ಯುದ್ಧಕ್ಕೆ ನಾನು ಹೋಗ್ತೀನಿ ಅಂತ ಸೌಲನ ಹತ್ರ ಪರ್ಮಿಷನ್ ತಗೊಂಡು ಹೋಗ್ತಾನೆ. ಸೌಲನ ಹತ್ರ ಪರ್ಮಿಷನ್ ತಗೊಂಡು ಯುದ್ಧಕ್ಕೆ ಹೋಗ್ತಾನೆ. ದಾವೀದ ಬಾಲಕ, ಗೊಲಿಯಾತ 6 ಅಡಿ ಎತ್ತರವಾಗಿರ್ತಾನೆ. ಅವನ್ನ ನೋಡಿದ್ರೆ ಸಾಕು ಭಯ ಪಡ್ತಾ ಇರ್ತಾರೆ ಜನ. ಇವನ ಮೇಲೆ ಯಾವ ರೀತಿ ನಾವು ಯುದ್ಧ ಮಾಡಬೇಕು, ಇವನ ಮೇಲೆ ಯಾವ ರೀತಿ ಯುದ್ಧ ಮಾಡಬೇಕು ಅಂತ ಅವನನ್ನು ನೋಡಿದ ತಕ್ಷಣ ಹೃದಯದಲ್ಲಿ ಭಯ. ಪ್ರಿಯ ದೇವರ ಮಕ್ಕಳೇ, ಈ ದಾವೀದ ಆ ಮಾತನ್ನ ಕೇಳ್ತಾನೆ. ಅವನು ಹೀಯಾಳಿಸಿ ಮಾತಾಡ್ತಾ ಇರುವಂತ ಮಾತನ್ನ ಕೇಳಿದ ತಕ್ಷಣ ದೇವರು ಆರಿಸಿಕೊಂಡಂತ ದೇವರ ಮಕ್ಕಳನ್ನು ಹೀಯಾಳಿಸಿ ಮಾತನಾಡುವುದಕ್ಕೆ ಇವನಿಗೆ ಎಷ್ಟು ಧೈರ್ಯ ಎಂಬುದಾಗಿ ಯೋಚನೆ ಮಾಡಿ ಹೋಗಿ ನಾನು ಯುದ್ಧಕ್ಕೆ ಹೋಗ್ತೀನಿ. ಗೊಲಿಯಾತನ ಮೇಲೆ ನಾನು ಯುದ್ಧಕ್ಕೆ ಹೋರಾಡ್ತೀನಿ, ಅವನ ಮೇಲೆ ನಾನು ಹೋರಾಟ ಮಾಡ್ತೀನಿ, ಅವನನ್ನು ನಾನು ಗೆಲ್ತೀನಿ ಅಂತ ಸೌಲನಿಗೆ ಅಲ್ಲಿರುವ ಎಲ್ಲರೂ ಜನರು ಹೇಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಕೇಳಿ. ಈ ಗೊಲಿಯಾತ ಎಷ್ಟು ವಿಧವಾದಲ್ಲಿ ಇಸ್ರಾಯೇಲ್ ಜನರನ್ನ ಹಿಂಸೆಪಡಿಸಿ ಇಸ್ರಾಯೇಲ್ ಜನರನ್ನ ಹೀಯಾಳಿಸಿ ಮಾತಾಡ್ತಾ ಇದ್ದಾನೆ. ಈ ಮಾತುಗಳು ಅನೇಕ ಜನರು ಅಲ್ಲಿರುವ ಜನರು ಕೇಳಿಸ್ಕೊಳ್ತಾ ಇದ್ದಾರೆ. ದಾವೀದನ ಅಣ್ಣಂದ್ರೂ ಇರ್ತಾರೆ, ಅವ್ರನ್ನು ಕೇಳಿಸ್ಕೊಳ್ತಾ ಇರ್ತಾರೆ. ಯಾರಿಗೂ ಆ ಮನೋಭಾವ ಬರೋದಿಲ್ಲ, ಅವನ ಮೇಲೆ ನಾನು ಯುದ್ಧಕ್ಕೆ ಹೋಗ್ತೀನಿ,
ದಾವೀದನ ಜೀವನದಲ್ಲಿ ಧೈರ್ಯ ಅನ್ನೋದು ಎಲ್ಲಿಂದ ಬಂತು ಗೊತ್ತಾ? ದಾವೀದನ ಸಂಗಡ ಸೇನಾಧೀಶ್ವರನಾದ ದೇವರು ಇರ್ತಾರೆ. ಯುದ್ಧ ವೀರನಾದ ಯೆಹೋವನು ದಾವೀದನ ಸಂಗಡ ಇರ್ತಾನೆ. ಅನೇಕ ಜನರು ಸಮಸ್ಯೆಗಳನ್ನ ನೋಡಿ, ಗೊಲಿಯಾದಂತ ಸಮಸ್ಯೆಗಳನ್ನ ನೋಡಿ, ರೋಗಗಳನ್ನ ನೋಡಿ ಪರಿಷ್ಕಾರ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ದೇವರ ವಾಕ್ಯ ಸಂದೇಶವನ್ನು ಕೇಳುತ್ತಿರುವಂತಹ ದೇವ ಜನರೇ, ನಿನ್ನ ಸಮಸ್ಯೆ ಬೆಟ್ಟದ ಹಾಗೆ ಇದ್ದರೂ ಅದರ ಮೇಲೆ ನೀನು ನಂಬಿಕೆಯಿಂದ ಹೋರಾಡು. ದಾವೀದ ಅವನ ಶರೀರನ ನೋಡಲ್ಲ. ಇಲ್ಲಿರೋ ಇಸ್ರಾಯೇಲ್ ಎಲ್ಲ ಜನರು ಅವನ ಶರೀರನ ನೋಡ್ತಾ ಇರ್ತಾರೆ. ಎತ್ತರವಾಗಿರ್ತಾನೆ, ಬಲಿಷ್ಠನಾಗಿರ್ತಾನೆ. ಅವನ ಮೇಲೆ ನಾವು ಹೋರಾಡೋದಕ್ಕೆ ನಾವು ಅವನಿಗಿಂತ ಬಲಿಷ್ಠರಾಗಿರ್ಬೇಕು ಅಂತ ಬಯಸ್ತಾರೆ. ಅವನ ಶರೀರ ದೊಡ್ಡದು, ಆದರೆ ದಾವೀದ ಅಂದ್ಕೊಂಡಿರ್ತಾನೆ ಅವನ ಶರೀರ ದೊಡ್ಡದು, ಆದರೆ ಅವನಲ್ಲಿರುವಾಗಲೂ ಚಿಕ್ಕವನು. ಅವನಲ್ಲಿ ಜೀವಿಸುತ್ತಾ ಇರುವವನು ಬಹಳ ಅಲ್ಪನು, ಯಾವ ಗಣನೆಗೂ ಬಾರದೆ ಇರುವವನು. ಅವನಲ್ಲಿ ಜೀವಿಸುತ್ತಾ ಇರುವುದು, ಆದರೆ ಅವನ ಶರೀರ ತುಂಬಾ ದೊಡ್ಡದಾಗಿದೆ. ಅವನ ಮೇಲೆ ಯುದ್ಧ ಮಾಡೋದಕ್ಕೆ ಬೇಕಾಗಿದೆ ಅವನಿಗಿಂತ ದೊಡ್ಡವಾದ ಶರೀರ, ಬಲವಾದ ಶರೀರ, ಬಲಿಷ್ಠವಾದ ಶರೀರ ಇದ್ರೆ ಅವನನ್ನ ಸೋಲಿಸಬಹುದು ಅಂತ ಇಸ್ರಾಯೇಲ್ ಜನರು ಅನ್ಕೊಂತಾರೆ. ಆದ್ರೆ ಅಷ್ಟು ಬಲಿಷ್ಠತೆ ಇಲ್ಲಿ ಇಸ್ರಾಯೇಲ್ ಜನರಲ್ಲಿ ಇರೋದಿಲ್ಲ, ಯಾರಲ್ಲೂ ಇರೋದಿಲ್ಲ. ಯಾಕಂದ್ರೆ ಅವನ ಒಳಗಡೆ ಇರುವಾತನು ಚಿಕ್ಕವನು, ಸಣ್ಣವನು. ಇಸ್ರಾಯೇಲ್ ಜನರ ಅಂತರ್ಯದಲ್ಲಿ ಇರುವಾತನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಸರ್ವಶಕ್ತನಾದ ದೇವರು. ನಿನ್ನ ಸಮಸ್ಯೆ ಬೆಟ್ಟದ ಹಾಗೆ ಗೊಲಿಯಾತನ ಹಾಗೆ ನಿಂತಿದ್ದರು, ನಿನ್ನಲ್ಲಿರುವಾತನನ್ನು ನೀನು ಆಚೆ ತಗೊಂಡು ಬಾ. ನಿನ್ನಲ್ಲಿ ಇರುವಾತನನ್ನು ನೀನು ಆಚೆ ತಗೊಂಡು ಬಂದ್ರೆ ನಿನ್ನಲ್ಲಿ ಇರುವಾತನು ಇವನಲ್ಲಿ ಇರುವಾತನಿಗಿಂತ ದೊಡ್ಡವನಾಗಿದ್ದಾನೆ, ಶ್ರೇಷ್ಠವನಾಗಿದ್ದಾನೆ. ಅವನ ದೇಹನ, ಅವನ ಶರೀರನ ನೋಡಿ ನೀನು ಭಯ ಪಡಬೇಡ. ರೋಗನ ನೋಡಿ ಭಯ ಪಡಬೇಡ. ಅಯ್ಯೋ ನನ್ನ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಅಯ್ಯೋ ನನ್ನ ಮಕ್ಕಳಿಗೆ ಒಳ್ಳೆ ಜೀವನ ಸಿಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ ಅಂತ ನೀನು ಯೋಚನೆ ಮಾಡ್ತಾ ಇರ್ಬೋದು. ನಿನ್ನ ಸಮಸ್ಯೆ ಗೊಲಿಯಾತರ ನಿಂತಿರ್ಬೋದು ನಿನ್ನ ಕಣ್ಣು ಮುಂದೆನೆ. ನೀನು ಹೋರಾಡಬೇಕಾಗಿರುವಂಥದ್ದು ನಿನ್ನಲ್ಲಿರುವಾತನನ್ನು ನೀನು ಬಲ್ಲವನಾಗಿರಬೇಕು. ದೈವ ವಾಕ್ಯ ಹೇಳುತ್ತೆ, ನನ್ನನ್ನು ಬಲಪಡಿಸುವಾತನನ್ನು ಎಂದುಕೊಂಡು ನಾನು ಎಲ್ಲದಕ್ಕೂ ಶಕ್ತನು. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ದೇವರ ವಾಕ್ಯವು ಈ ದಿನ ನಮ್ಮ ಕಿವಿಗೆ ಬೀಳುತ್ತಾ ಇದೆ. ದೇವರ ವಾಕ್ಯವನ್ನು ಕೇಳಿಸಿಕೊಂಡಂತ ನಮ್ಮ ಜೀವಿತದಲ್ಲಿ ದಾವೀದನಿಗೆ ಇರುವಂತ ದೃಢವಾದ ನಂಬಿಕೆ. ಯಾಕೆಂದ್ರೆ ದಾವೀದನಿಗೆ ಯಾವ ರೀತಿ ನಂಬಿಕೆ ಇರುತ್ತಂದ್ರೆ, ಏನಕ್ಕೆ ಅಷ್ಟು ನಂಬಿಕೆ ಇರುತ್ತೆ ಅಂದ್ರೆ, ದಾವೀದನ ಸಂಗಡ ದೇವರಿರ್ತಾನೆ. ದಾವೀದನ ಸಂಗಡ ದೇವರು ಇರ್ತಾನೆ. ನಿನ್ನ ಸಂಗಡ ದೇವರಿದ್ರೆ ನೀನು ಧೈರ್ಯವಾಗಿ ಜೀವನ ಮಾಡ್ತೀಯ. ದೇವರು ಇದ್ದಾನೆ ಅಂತ ನಿನಗೆ ಗೊತ್ತಾಗಬೇಕು. ಫಸ್ಟ್ ನನ್ನ ಸಂಗಡ ನನ್ನನ್ನು ಉಂಟು ಮಾಡಿದಂತ ದೇವರು, ನನಗೋಸ್ಕರ ಪ್ರಾಣ ಕೊಟ್ಟಂತ ದೇವರು ನನ್ನ ಸಂಗಡ ಇದ್ದಾನೆ ಎಂಬಂತ ನಂಬಿಕೆ, ದೃಢವಾದ ವಿಶ್ವಾಸ ನಿನಗೆ ಇರಬೇಕು. ನಿನಗೆ ಇದ್ದರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಯುದ್ಧವನ್ನು ಮಾಡುವಾಗ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ನಂಬಿಕೆಯ ವಾಕ್ಯಗಳನ್ನು ಉಚ್ಚರಿಸುವಾಗ, ಯೇಸು ಕ್ರಿಸ್ತನ ಹೆಸರಿನಲ್ಲಿ
ನಿನ್ನನ್ನು ರಕ್ಷಿಸುತ್ತಿರುವಂತ ದೇವರು, ನಡೆಸುತ್ತಿರುವಂತ ದೇವರು ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ನಿನ್ನ ಜೀವಿತವನ್ನು ಅಭಿವೃದ್ಧಿಪಡಿಸುವಂತ ಕಾರ್ಯಗಳು ಆತನಲ್ಲಿ ಇವೆ. ಆಶೀರ್ವಾದ ವಚನಗಳು, ವಾಗ್ದಾನಗಳು ನಮ್ಮ ಸಂಗಡ ಇದ್ದಾವೆ. ಅವು ನೆರವೇರಬೇಕಾದರೆ ದೃಢವಾದ ವಿಶ್ವಾಸ, ದೃಢವಾದ ಸಂಕಲ್ಪ, ನಂಬಿಕೆ. ದೇವರು ನನ್ನ ಕೂಡ ಇದ್ದಾನೆ, ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ, ನನ್ನ ಸಂಗಡ ಇದ್ದು ನನ್ನನ್ನು ನಡೆಸ್ತಾನೆ ಎಂಬ ನಂಬಿಕೆ ನಮಗಿರಬೇಕು. ಈ ನಂಬಿಕೆಯಿಂದ ನಾವು ಜೀವನ ಮಾಡಿದ್ರೆ ನೋಡಿ, ಗೊಲಿಯಾದಂತರ ಸಮಸ್ಯೆಗಳು, ರೋಗಗಳು ಬಂದು ನಿಂತವು. ನೀವೇನ್ ಮಾಡ್ತೀರ ಗೊತ್ತಾ? ನಂಬಿಕೆ ಎಂಬ ಬಾಣವನ್ನು ಅವನ ಮೇಲೆ ಬಿಡ್ತೀರ. ನಂಬಿಕೆಯಿಂದ ಬಾಣದಿಂದ ಅವನನ್ನು ಹೊಡಿತೀರ. ದೇವರು ಒಬ್ಬರ ಜೀವನ ಆಶೀರ್ವಾದ ಮಾಡಿ, ಒಬ್ಬರನ್ನ ಡೆವಲಪ್ ಮಾಡಿ, ಇನ್ನೊಬ್ಬರನ್ನ ಕೆಳಗಡೆ ಇರೋ ತರ ಮಾಡಲ್ಲ. ದೇವರು ಪಕ್ಷಪಾತಿ ಅಲ್ಲ. ಒಬ್ಬರಿಗೆ ಆಶೀರ್ವಾದ ಕೊಟ್ಟು ಇನ್ನೊಬ್ಬರನ್ನೇ ಆಶೀರ್ವಾದ ಮಾಡದೇ ಇರೋದನ್ನಲ್ಲ. ದೇವರು ಯಾವಾಗಲೂ ಒಂದೇ ಹೃದಯವನ್ನು ಉಳ್ಳಂತ ದೇವರು, ಒಂದೇ ಮನಸ್ಸುಳ್ಳಂತ ದೇವರು. ನಾವು ನಂಬಿದಂತ ದೇವರು ಸಕಲ ವಿಧದಲ್ಲೂ ಒಳ್ಳೆಯದನ್ನು ಮಾಡುವಂತ ದೇವರು. ಆದ್ದರಿಂದ ದೇವರ ವಾಕ್ಯವನ್ನು ಕೇಳುತ್ತಿರುವಂತ ದೇವಜನರೇ, ದಾವೀದನ ಜೀವಿತದಲ್ಲಿ ಯಾವ ರೀತಿ ನಂಬಿಕೆಯ ಆತ್ಮವನ್ನು ಅವನು ಹೊಂದಿದನೋ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ಅವನಲ್ಲಿರುವವನಿಗಿಂತ ನನ್ನಲ್ಲಿರುವವನು ದೊಡ್ಡವನು, ಲೋಕದಲ್ಲಿರುವವನಿಗಿಂತ ನನ್ನಲ್ಲಿ ಇರುವವನು ದೊಡ್ಡವನು ಎಂಬುದಾಗಿ ಅವನ ಜೀವಿತವನ್ನು ಅವನು ತಿಳಿದುಕೊಂಡಿದ್ದಾನೆ. ಅವನ ದೇವರ ಬಗ್ಗೆ ಅವನು ತಿಳಿದಿದ್ದನು. ಆದ್ದರಿಂದ ನಂಬಿಕೆಯಿಂದ ಅವನ ಮೇಲೆ ಯುದ್ಧ ಮಾಡಬೇಕಾಗ್ತಾನೆ. ಅವನ ಮೇಲೆ ಯುದ್ಧ ಮಾಡಬೇಕಾಗ ನಿಂತ್ಕೊಂಡು ಅವನು ಹೇಳ್ತಾನೆ, ನನ್ನ ನಾಯಿನ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಅನ್ಕೊಂಡಾಗ, ನೀನು ಏನಾದ್ರು ಮಾತಾಡು, ನಾನಿವತ್ತು ನಿನ್ನನ್ನು ಸಾಯಿಸ್ತಿರ ಬಿಡಲ್ಲ. ನೀನು ಏನೇ ಮಾತಾಡು, ಎಷ್ಟು ಭಯಂಕರವಾಗಿ ಮಾತಾಡು, ನಾನು ಭಯ ಪಡೋನಲ್ಲ. ಯಾರನ್ನ ಭಯ ಬಿಡಿಸಕ್ಕೆ ನೀನು ಮಾತಾಡ್ತಾ ಇದೀಯಾ? ಸೇನಾಧೀಶ್ವರನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ, ದಹಿಸುವ ಅಗ್ನಿಯುಳ್ಳಂತ ದೇವರು ನನ್ನ ಸಂಗಡ ಇದ್ದಾನೆ ಎಂಬುವಂತ ನಂಬಿಕೆಯನ್ನು ಅವನು ಹೊಂದಿದ್ದಾನೆ. ಹೋಗಿ 5 ಕಲ್ಲನ್ನ ಆರಿಸ್ಕೊಂತಾನೆ. ಒಂದೇ ಕಲ್ಲಲ್ಲಿ, ಒಂದೇ ಏಟನೆ ಅವನ್ನ ಕೆಳಗಡೆ ಬೀಳಿಸ್ತಾನೆ. ಕರೆಕ್ಟಾಗಿ ಹಣೆ ಮೇಲೆ ಹೊಡಿತಾನೆ. ಮನುಷ್ಯ ಎಷ್ಟೇ ಬಲಿಷ್ಠನಾಗಿದ್ರು ವೀಕ್ ಪಾಯಿಂಟ್ ಹೊಂದಿರುತ್ತೆ. ಕರೆಕ್ಟಾಗಿ ಆ ವೀಕ್ ಪಾಯಿಂಟ್ ನೋಡಿ ಕರೆಕ್ಟಾಗಿ ಅಲ್ಲೇ ಗುರಿ ಹೊಡಿತಾನೆ. ಯಾಕೆಂದ್ರೆ ಆ ತರ ಹೊಡೆಯೋದ್ರಲ್ಲಿ ಇವನು ಚಾಣಕ್ಯನು. ಯುದ್ಧ ಮಾಡೋದ್ರಲ್ಲ, ಈ ತರ ಹೊಡೆಯೋದ್ರಲ್ಲಿ ಇವನು ಚಾಣಕ್ಯನು. ಈ ಕೆಲಸ ಮಾಡೋದ್ರಲ್ಲಿ ಇವನು ತುಂಬಾ ಪ್ರತಿಭಾವಂತ. ಇವನಿಗೆ ಗೊತ್ತಿರುವಂತದ್ರಲ್ಲೇ ತಗೊಂಡು ಅವನು ಹೊಡಿತಾನೆ. ಕತ್ತಿನ ತಗೊಂಡು ಹೋಗಿ ಯುದ್ಧ ಮಾಡಲ್ಲ. ಇವನಿಗೆ ಗೊತ್ತಿರುವಂತ ವಿದ್ಯೆಯಲ್ಲೇ, ದೇವರು ನಿನಗೆ ಕೊಟ್ಟಂತ ನಂಬಿಕೆಯಲ್ಲೇ ನೀನು ಅವನನ್ನು ಹೊಡೆಯಬೇಕು. ದೇವರು ನಿನಗೆ ಕೊಟ್ಟಂತ ವಿಶ್ವಾಸವಲ್ಲೇ ನಿನ್ನ ಸಮಸ್ಯೆಯ ಮೇಲೆ ನೀನು ಹೋರಾಡಬೇಕು. ಇವತ್ತು ದೇವರು ನಮಗೆ ಕೊಟ್ಟಿರುವಂತ ದೃಢವಾದ ವಿಶ್ವಾಸ, ನಂಬಿಕೆ, ಬಲ ಹೊಂದಬೇಕು. ನಾನು ನಂಬಿರುವ ಅದನ್ನು ಬಲ್ಲೆನು. ಎಸ್, ನಾನು ನಂಬಿರುವ ಅದನ್ನು ಬಲ್ಲೆನು ಎಂಬುದಾಗಿ ನನ್ನ ಹೃದಯ, ನನ್ನ ಮನಸ್ಸಾಕ್ಷಿ ನನಗೆ ಹೇಳಬೇಕು. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯನ ಕೇಳ್ತಾ ಇದ್ದೀವಿ, ದೇವರ ಮಾತುಗಳನ್ನ ಕೇಳ್ತಾ ಇದ್ದೀವಿ. ನಿನ್ನ ಸಂಗಡ ದೇವರಿದ್ದಾರ? ನಿನಗೆ ನೀನೇ ಪ್ರಶ್ನೆ ಹಾಕೋಬೇಕು. ದೇವರು ಇಲ್ಲ ಅಂದ್ರೆ ತುಂಬಾ ಕಷ್ಟ. ಒಬ್ಬ ದೇವರ ಸೇವಕನಾಗಿ, ಒಬ್ಬ ದೇವರ ಮನುಷ್ಯನಾಗಿ ಹೇಳ್ತಾ ಇದ್ದೀನಿ, ನನ್ನ ಸಂಗಡ ದೇವರು ಇಲ್ಲ ಅಂತ ನಂಬಿಕೆ ಮಾತ್ರ, ಅಪನಂಬಿಕೆ ಮಾತ್ರ ನಿನ್ನಲ್ಲಿ ಇರಬಾರ್ದು, ಯಾವತ್ತಿಗೂ ಬರಬಾರ್ದು.
ಸಂಸಾರ ಅನ್ಕೊಂತಾನೆ ಏನಂತ ಗೊತ್ತಾ, ನಾನು ದಿಲೀಲಿಯ ಸಂಗಡ ಕೆಟ್ಟ ಕೆಲಸ ಮಾಡಿದ್ರು ದೇವರು ನನ್ನ ಕೂಡ ಇರ್ತಾನೆ ಅಂತ ಅನ್ಕೊಂತಾನೆ. ಇರೋದಿಲ್ಲ. ಫಿಲಿಸ್ತೀಯರು ಬಂದು ಅವನಿಗೆ ಎರಡು ಕಣ್ಣು ಕಿತ್ತು ಬಿಸಾಕ್ತಾರೆ, ತಗೊಂಡೋಗಿ ಸೆರೆಮನೆಗೆ ಹಾಕ್ತಾರೆ. ದೇವರು ನಿನ್ನ ಕೂಡ ಇರಬೇಕು, ಎಚ್ಚರವಾಗಿರು. ಎಷ್ಟೇ ಆಸ್ತಿನ ಸಂಪಾದನೆ ಮಾಡಿದ್ರು, ಎಷ್ಟೇ ಬಂಧು ಬಳಗ ನಿಮಗೆ ಸಪೋರ್ಟ್ ಆಗಿದ್ರು, ಎಷ್ಟೇ ಅಧಿಕಾರದಲ್ಲಿ ನೀವು ಇದ್ರು, ದೇವರು ನಿನ್ನ ಕೂಡ ಇಲ್ಲ ಅಂತ ಅನ್ನಬಾರದು. ಆ ಮಾತು ನಿನ್ನ ಜೀವನದಲ್ಲಿ ನಿನ್ನ ಬಾಯಲ್ಲಿ ಬರಬಾರದು. ನಿನ್ನನ್ನು ಉಂಟು ಮಾಡಿರುವಂತ ದೇವರು ನನ್ನ ಸಂಗಡ ಇದ್ದಾನೆ, ನನ್ನನ್ನು ಉಂಟು ಮಾಡಿದಂಥ ದೇವರು ನನ್ನ ಸಂಗಡ ಇದ್ದಾನೆ. ತಂದೆ ತಾಯಿಗಳು ನನ್ನ ತೊರೆದು ಬಿಟ್ಟರೇನು? ನಮ್ಮ ದೇವರು ನಮ್ಮನ್ನು ಸೇರಿಸಿಕೊಳ್ಳುವವನಾಗಿದ್ದಾನೆ. ದೇವರ ಪ್ರೀತಿ ನಮ್ಮ ಸಂಗಡ ಇದೆ, ದೇವರ ಅನ್ಯೋನ್ಯತೆ ನಮ್ಮ ಸಂಗಡ ಇದೆ. ದೇವರು ಯಾವಾಗಲೂ ಕೈ ಚಾಚಿ ಕರೀತಾ ಇರ್ತಾನೆ, ನಾನು ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದೀನಿ, ನೀನು ಮರೆಯಬೇಡ, ಮರ್ತೋಗ್ಬೇಡ. ನಾವು ಮರೆತು ಜೀವನ ಮಾಡ್ತಾ ಇರ್ತೀವಿ, ನಂಬಿಕೆನ ಕಳ್ಕೊತಾ ಇರ್ತೀವಿ. ದೇವರು ನನ್ನ ಕಾಪಾಡ್ತಾ ಬಿಡುವಂತ ಒಂದು ದಿವಸ ಅಪಾಯ ಬಂದಾಗ ನೀನು ಹೆಂಗೆ ದೇವರನ್ನ ಬಿಟ್ಟು ದೂರ ಇರ್ತೀಯೋ ಹಂಗೆ ದೇವರು ನಿನ್ನ ಬಿಟ್ಟು ದೂರ ಇರ್ತಾರೆ. ನಾನು ಎಷ್ಟೋ ಸಾರಿ ಹೇಳಿದೆ, ತಿರುಗೋ ನಿನ್ನ ಕಡೆ ತಿರುಗು ಅಂತ. ನನ್ನ ಮಾತುಗಳು ಕೇಳು ಅಂತ ಎಷ್ಟೋ ಸಾರಿ ನನ್ನ ಮಾತುಗಳು ಇವನ ಕಿವಿಗೆ ಬಿದ್ದವು. ಆದರೆ ಇವನ ಮನಸ್ಸು, ಇವನ ಹೃದಯ ಕಲ್ಲಾಗಿಟ್ಕೊಂಡು ನನ್ನ ಮಾತುಗಳು ಕಿವಿ ಕೊಡದ ಹಾಗೆ ಅವನು ಲೋಕದ ಕಡೆಗೆ ತಿರುಗಿಕೊಂಡು. ಪ್ರಿಯ ದೇವರ ಮಕ್ಕಳೇ, ಜೀವಿತವನ್ನು ಕಾಪಾಡುವುದಕ್ಕೆ ಶಕ್ತಿ ಇರುವಂತಹ ದೇವರ ಕೈಗೆ ನಮ್ಮ ಜೀವಿತಗಳನ್ನು ಕೊಡೋಣ. ನಾವು ಕೊಟ್ಟಿದ್ದೀವಿ, ಪೂರ್ತಿಯಾಗಿ ಕೊಡಬೇಕು. ಅರ್ಧ ಕೊಟ್ಟು ಅರ್ಧ ಇರಬಾರದು. ದೇವರ ನಾಮದ ಮಹಿಮೆಗೋಸ್ಕರ ನಾವು ಉಂಟು ಮಾಡಲ್ಪಟ್ಟಿದ್ದೇವೆ. ದೇವರ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಬೇಕು. ದಾವೀದನು ಗೊಲಿಯಾತನನ್ನು ಕೊಂದಾದ ಆ ನಂಬಿಕೆ ನಮಗೆ ಈ ದಿನ ಇದೆಯಾ? ದೇವರ ವಾಕ್ಯ ಹೇಳುತ್ತೆ, ನಿನಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು. ಹೋಗಿ ಸಾಸಿವೆ ಕಾಳಷ್ಟು ನಂಬಿಕೆ ನಮ್ಮಲ್ಲಿ ಇದೆಯಾ? ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಂತ ಪ್ರತಿಯೊಂದೊಂದು ಪ್ರಾರ್ಥನೆ ಪರಲೋಕಕ್ಕೆ ಮುಟ್ಟುತ್ತಾ? ದೇವರು ಕೇಳ್ತಾನೆ ನನ್ನ ಪ್ರಾರ್ಥನೆ. ಈ ನಂಬಿಕೆ ನಮಗೆ ಇದೆಯಾ? ಪ್ರಾರ್ಥನೆ ಅಂದ್ರೆ ನಾನು ಕಲ್ತಿರೋದನ್ನ ಹೇಳೋದಲ್ಲ, ಇದಲ್ಲ ಪ್ರಾರ್ಥನೆ. ನಿನ್ನ ಹೃದಯದಲ್ಲಿ ಇರುವಂತದನ್ನ ಹೇಳೋದು. ಹಲ್ಲೆಲೂಯಾ. ದೇವರ ಸಂಗಡ ಮಾತನಾಡೋದಂದ್ರೆ ನಾನೇನೋ ಕಲ್ತ್ಕೊಂಡಿದ್ದೀನಿ ಅದನ್ನ ಹೇಳೋದಲ್ಲ, ಜನ ನನ್ನ ಮೆಚ್ಕೊಳ್ಳೋದಲ್ಲ, ಹೃದಯದಲ್ಲಿರೋದನ್ನು ಬಿಚ್ಚಿ ಹೇಳೋದೇ ಪ್ರಾರ್ಥನೆ. ಹೃದಯದಲ್ಲಿರೋದನ್ನ ನಿನ್ನ ಬಿಚ್ಚಿ ಹೇಳ್ತಾನ. ನಿನ್ನ ಹೃದಯವನ್ನು ನೋಡುತ್ತಿರುವಂತ ದೇವರು ನಿನ್ನ ಸಂಗಡ ಬಂದು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ, ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ. ದಾವೀದನು ಯುದ್ಧ ಮಾಡ್ತಾನೆ, ಯುದ್ಧ ಮಾಡಿ ಒಂದೇ ಏಟಿಗೆ ಅವನು ಉಳಿಸ್ತಾನೆ, ಬೀಳಿಸ್ತಾನೆ. ಅವನ ಕತ್ತಿ ತಗೊಂಡು ಅವನ ತಲೆನೇ ಕಟ್ ಮಾಡ್ತಾನೆ. ಅವನ ಕತ್ತಿ ತಗೊಂಡು ಅವನ ತಲೆನೇ ಕಟ್ ಮಾಡಿ ತಗೊಂಡು ಹೋಗ್ತಾನೆ. ಪ್ರಿಯ ದೇವರ ಮಕ್ಕಳೇ, ದಾವೀದನು ಮಾಡಿದಂಥ ಕೆಲಸವನ್ನು, ದಾವೀದನು ಮಾಡಿದಂಥ ಕಾರ್ಯವನ್ನು ಈ ದಿನ ನೀನು ಮಾಡಬೇಕು. ಯಾರಿಗೆ ಸಮಸ್ಯೆ ಇಲ್ಲ, ಯಾರು ಚೆನ್ನಾಗಿದ್ದೀನಿ ಅಂತ ಹೇಳ್ಬಲ್ರಿ, ಯಾರು ಇಲ್ಲ. ಪ್ರತಿಯೊಬ್ಬರಿಗೂ ಅವರವರ ಲೆವೆಲ್ನಲ್ಲಿ ಅವರವರಿಗೆ ಸಮಸ್ಯೆಗಳಿರ್ತವೆ, ಅವರವರ ಸ್ಥಾನದಲ್ಲಿ ಅವರವರಿಗೆ ಸಮಸ್ಯೆ ಇರುತ್ತೆ. ಹಣ ಎಲ್ಲ ಸಮಸ್ಯೆಗಳಿಗೂ ಪರಿಷ್ಕಾರ ಕೊಡೋದಿಲ್ಲ, ಅಧಿಕಾರ ಎಲ್ಲ ಸಮಸ್ಯೆಗಳಿಗೂ ಪರಿಷ್ಕಾರ ಕೊಡೋದಿಲ್ಲ. ಎಲ್ಲ ಸಮಸ್ಯೆಗೂ ಪರಿಷ್ಕಾರ ದೇವರ ಹತ್ರ ಇರುತ್ತೆ. ಅವರವರ ಸಮಸ್ಯೆ ಅವರವರಿಗೆ ಇರುತ್ತೆ. ಆದ್ರಿಂದ ದೇವರ ವಾಕ್ಯವಾಗಿ ದೇವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುವಂತಹ ದೇವಜನರೇ, ಈ ದಿನ ನಮ್ಮ ಜೀವಿತಗಳನ್ನು ಸರಿಯಾದ ನಂಬಿಕೆಯಲ್ಲಿ ಬಲಪಡಿಸಿಕೊಳ್ಳೋಣ. ಬಲಪಡಿಸಿಕೊಂಡ್ರೆ ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ದೇವರು ಕೇಳಿದ್ರೆ ಆನ್ಸರ್ ಖಂಡಿತ ಬರುತ್ತೆ. ಹಂಗಾರೆ ನಾವು ಕೇಳ್ಬೋದು, ಪಾಸ್ಟೇ ನನ್ನ ಪ್ರಾರ್ಥನೆ ದೇವರು ಕೇಳ್ತಾ ಇಲ್ವಾ? ಕೇಳ್ತಾ ಇಲ್ಲ.
ನಿನ್ನ ಪ್ರಾರ್ಥನೆಗೆ ಉತ್ತರವನ್ನು ನೀನು ಕಂಡಾಗಲೇ, ನಿನಗೆ ಪ್ರಾರ್ಥನೆಗೆ ಉತ್ತರ ನಿನಗೆ ಸಿಕ್ಕಿದಾಗಲೇ ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ ಇಲ್ವ ಅನ್ನೋದು ನಿನಗೆ ಗೊತ್ತಾಗೋದು. ಕೆಲವೊಂದು ಪ್ರಾರ್ಥನೆಗೆ ನಿಧಾನವಾಗಿ ಉತ್ತರ ಬರುತ್ತೆ, ಕೆಲವೊಂದು ಪ್ರಾರ್ಥನೆಗೆ ಟಕ್ ಅಂತ ಉತ್ತರ ಬರುತ್ತೆ. ನಿನ್ನ ಪ್ರಾರ್ಥನೆಗೆ ಉತ್ತರ ಬಂದಾಗಲೇ ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳ್ತಾ ಇದ್ದಾನೆ ಅಂತ ಗೊತ್ತಾಗೋದು. ನಿನ್ನ ಸಂಗಡ ದೇವರು ಇದ್ದಾನೆ ಅನ್ನೋದು ತಿಳಿಯೋದು. ದಾವೀದ ಸೌಲನನ್ನ ಸಾಯಿಸ್ಬಿಡ್ತಾನೆ. ಸಾಯಿಸ್ಬಿಟ್ಟು ತಗೊಂಡು ಹೋಗ್ಬೇಕಾದ್ರೆ ನೋಡಿ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 18ನೇ ಅಧ್ಯಾಯ 7-8ನೇ ವಚನ. ಸೌಲನು 1000 ಗಟ್ಟಲೆ ಕೊಂದನು, ದಾವೀದನು 10,000 ಗಟ್ಟಲೆ ಕೊಂದನು ಅಂತ ಇಸ್ರಾಯೇಲರ ಸ್ತ್ರೀಯರೆಲ್ಲರೂ ದಾವೀದನ್ನ ಹೊಗಳ್ತಾ ಇರ್ತಾರೆ. ದಾವೀದನು 10,000 ಗಟ್ಟಲೆ ಕೊಂದನಂತೆ, ಸೌಲನು 1000 ಗಟ್ಟಲೆ ಕೊಂದನಂತೆ. ಆದರೆ ದಾವೀದ ಕೊಂದಿದ್ದು ಒಬ್ಬನ್ನೇ, ಗೊಲಿಯಾತನ್ನ, ಬಲಿಷ್ಠನಾದ ಗೊಲಿಯಾತನ್ನ. ಇವಾಗ ಈ ಗೊಲಿಯಾತ ಎಲ್ಲಿದ್ದಾನೆ ಗೊತ್ತಾ? ನಿನ್ನ ಶರೀರದಲ್ಲಿ ಇದ್ದಾನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನ ಆತ್ಮದ ಮೇಲೆ ನಿನ್ನ ಶರೀರವು ಅಧಿಕಾರ ನಡೆಸಬಾರದು. ಪರಿಶುದ್ಧಾತ್ಮ ದೇವರು ಆತ್ಮನಲ್ಲಿ ಸೇರಿಕೊಳ್ತಾನೆ. ಆತ್ಮನಲ್ಲಿ ಸೇರಿಕೊಂಡು ಆತ್ಮನ ಕಾರ್ಯಗಳು ಮಾಡಿದಾಗ ದೇವರ ಆತ್ಮನ ಕ್ರಿಯೆಗಳು ಆಚೆ ಬರ್ತವೆ. ನಿನ್ನ ಆತ್ಮ ಸಿದ್ಧವಾಗಿರುತ್ತೆ ಪ್ರಾರ್ಥನೆ ಮಾಡಕ್ಕೆ, ಎದ್ದು ಬೈಕೊಳ್ಳೋದಕ್ಕೆ. ನಿನ್ನ ಶರೀರ ಮಾತ್ರ ಸಿದ್ಧವಾಗಿರೋದಿಲ್ಲ. ನಿನಗೆ ಇವತ್ತು ಗೊಲಿಯಾತನಾಗಿ ನಿಂತಿರುವಂತಹ ಸಮಸ್ಯೆ ನಿನ್ನ ಶರೀರನೇ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಮಾತುಗಳನ್ನು ಕೇಳುತ್ತಿರುವಂತಹ ಎಲ್ಲ ದೇವರ ಮಕ್ಕಳೇ, ಬಲಪಡಿಸಿಕೊಳ್ಳ್ರಿ, ನಂಬಿಕೆಯನ್ನು ತಂದುಕೊಳ್ಳ್ರಿ, ಹೋರಾಡೋಣ. ಪ್ರಾರ್ಥನೆ ಎಂಬ ಬಲದಿಂದ, ನಂಬಿಕೆ ಎಂಬ ಬಲದಿಂದ, ವಿಶ್ವಾಸದಿಂದ ಹೋರಾಡೋಣ. ದೇವರು ನಮ್ಮ ಕೂಡ ಇದ್ದಾನೆ. ಇವನ ತಲೆ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ದಾವೀದ, ಇಸ್ರಾಯೇಲ್ ಹೆಂಗಸರೆಲ್ಲ ಹೇಳ್ತಾರೆ ಸೌಲನು 1000 ಗಟ್ಟಲೆ, ದಾವೀದನು 10,000 ಗಟ್ಟಲೆ ಕೊಂದನು ಅಂತ. ಯಾಕೆಂದ್ರೆ ಈ ಗೊಲಿಯಾತನ ಮೇಲೆ ದಾವೀದ ಬೇರೆ ಯಾರಾದರೂ ಯುದ್ಧಕ್ಕೆ ಹೋಗಿದ್ದಿ ಸೋತೋಗ್ಬಿಟ್ಟಿದ್ರೆ ಎಷ್ಟೋ ಜನ ವಿಧವೆಯರಾಗಬೇಕಾಗಿತ್ತು, ಎಷ್ಟೋ ಜನರು ಸಂಹಾರ ಮಾಡ್ಬಿಡ್ತಾ ಇದ್ರು. ಆಗಿನ ಕಾಲದಲ್ಲಿ ಸಂಹಾರ ಮಾಡೋದಂದ್ರೆ ದಯೆಗಷ್ಟೇ ಏನು ನೋಡಿಲ್ಲ, ಚಪ್ಪುಗಳು ಯಾರು ನೋಡಿಲ್ಲ, ಎಲ್ಲರೂ ನಾಶ ಮಾಡ್ಬಿಡ್ತಾ ಇದ್ರು. ಅದನ್ನ ನೋಡ್ಬಿಟ್ಟು ಹೇಳ್ತಾರೆ, ಸೌಲನು 1000 ಗಟ್ಟಲೆ ಕೊಂದನು, ದಾವೀದನು 10,000 ಗಟ್ಟಲೆ ಕೊಂದನು. ಸೇನಾಧೀಶ್ವರನಾದ ಯೆಹೋವನಿಗೆ ಜಯ. ನನ್ನ ಜೀವಿತದಲ್ಲಿ ಜಯವನ್ನು ಕೊಟ್ಟಂತ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾರೆ. ನಮ್ಮ ಜೀವನದಲ್ಲಿ ಜಯವನ್ನು ಕೊಡುವುದಕ್ಕೋಸ್ಕರ ದೇವರು ನಂಬಿಕೆಯ ಆತ್ಮವನ್ನು ನಮಗೆ ಪಾಲಿಸಿಕೊಟ್ಟಿದ್ದಾನೆ. ಆದ್ದರಿಂದ ದೇವರ ಮಕ್ಕಳೇ, ದೈವ ಜನರೇ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಸಿದ್ಧರಾಗಿರುವಂತಹ ಪ್ರತಿ ಒಬ್ಬೊಬ್ಬರೇ ದೇವರ ಕಡೆಗೆ ತಿರುಗೋಣ. ದೇವರ ಕಡೆಗೆ ತಿರುಗೋದಾದ್ರೆ ದೇವರಾತ್ಮನ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯುತ್ತವೆ, ಅದು ನೆರವೇರುತ್ತವೆ. ದೇವರಾತ್ಮನ ಕಾರ್ಯಗಳನ್ನ ದೇವರಾತ್ಮ ಮಾತ್ರನೇ ಮಾಡೋದು. ಆದ್ದರಿಂದ ದೇವರ ವಾಕ್ಯವನ್ನು ಕೇಳ್ತಿರುವಂಥ ಎಲ್ಲ ದೇವ ಜನರೇ, ಈ ದಿನವೇ ಸಂಪೂರ್ಣವಾಗಿ ನಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳೋಣ. ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳೋಣ. ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳೋಣ. ಗೊಲಿಯಾತನಂತೆ ನಿಂತಿರುವಂತಹ ಸಮಸ್ಯೆಯ ಮೇಲೆ ನಂಬಿಕೆಯಿಂದ ಹೋರಾಡೋಣ. ದೇವರು ಜಯ ಕೊಡ್ತಾನೆ. ಯಾಕೆಂದ್ರೆ ಲೋಕದಲ್ಲಿರುವವನಿಗಿಂತ ನಿನ್ನಲ್ಲಿರುವ ಆತನು ದೊಡ್ಡವನು. ನೀನು ಮರೆಯೋದಕ್ಕೆ ಹೋಗಬೇಡ. ಈ ಮಾತು ಬಲಿಷ್ಠನಾಗಿದ್ದಾನೆ. ಆ ಬಲಿಷ್ಠನನ್ನು ಸುಮ್ಮನೆ ಕೂರಿಸಿ ನಿನ್ನ ಸಮಸ್ಯೆ ಮೇಲೆ ನೀನೇ ಹೋರಾಡ್ತಾ ಇದ್ದೀಯ. ನಿನ್ನ ಕೈಯಲ್ಲಿ ಗೆಲ್ಲಕ್ಕಾಗಲ್ಲ, ನಿನ್ನ ಕೈಯಲ್ಲಿ ಹೋರಾಡಕ್ಕಾಗಲ್ಲ. ಸೋದೋತ್ತೀಯ. ನಿನ್ನ ಶಕ್ತಿನ ನೀನು ಬಿಟ್ಬಿಟ್ಟು ದೇವರ ಶಕ್ತಿನ ನೀನು ಪಡ್ಕೋ. ದೇವರ ಶಕ್ತಿ ಮೇಲೆ ನಿನ್ನ ಜೀವಿತದ ಆಧಾರ ಮಾಡಿಕೋ. ದೇವರಾತ್ಮನ ಕಾರ್ಯ, ದೇವರಾತ್ಮನ ಬಲ, ದೇವರಾತ್ಮನ ಶಕ್ತಿ ಏನೇ
ಇದೇ ದೇವರ ಉದ್ದೇಶ, ಇದೇ ದೇವರ ಸಂಕಲ್ಪ. ದೇವರು ನಮ್ಮನ್ನ ಪ್ರೀತಿ ಮಾಡಿದ್ದಾರೆ. ದೇವರು ನಮ್ಮನ್ನ ಪ್ರೀತಿ ಮಾಡಿ ತನ್ನ ಪ್ರಾಣನ ಕೊಟ್ಟು ನಮಗೆ ಜಯನ ಕೊಟ್ಟಿದ್ದಾರೆ. ತನ್ನ ಪ್ರಾಣನ ಕೊಟ್ಟು ನಮಗೆ ಜಯನ ಕೊಟ್ಟಿದ್ದಾರೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡೋದಕ್ಕೋಸ್ಕರನೇ ಈ ಆಶೀರ್ವಾದ ವಚನಗಳನ್ನ ನಮ್ಮ ಕಿವಿಗೆ ಬೀಳೋ ತರ ಮಾಡ್ತಾ ಇದ್ದಾರೆ. ಈ ನಂಬಿಕೆಯ ವಚನಗಳು, ನಂಬಿಕೆಯ ಮಾತುಗಳು ನಮ್ಮ ಹೃದಯವನ್ನು ಬಲಪಡಿಸಬೇಕು. ಪವಿತ್ರ ಗ್ರಂಥದಲ್ಲಿ, ಬೈಬಲಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಅನೇಕ ಜನರ ದೇವರ ಸೇವಕರು, ಅನೇಕ ಜನರ ಜೀವಿತಗಳು ಬರೆಯಲ್ಪಟ್ಟಿವೆ. ಏನಕ್ಕೋಸ್ಕರ ಅಂದ್ರೆ ಇದು ಕಥೆ ಅಲ್ಲ, ನಡೆದಿರುವಂತ ಘಟನೆ. ನಡೆದಿರುವಂತ ಘಟನೆಗಳು ದೇವರು ಅವರನ್ನ ನಡೆಸಿರುವಂತ ವಿಧಾನ ಇಲ್ಲಿ ಬರೆಯಲ್ಪಟ್ಟಿದೆ. ತಪ್ಪು ಮಾಡಿರೋರಿಗೆ ಯಾವ ತರ ಶಿಕ್ಷೆ, ದೇವರನ್ನ ಹಾಕೊಂಡಿರೋರಿಗೆ ಯಾವ ತರ ಜಯ, ಪ್ರತಿಯೊಂದು ಬರೆಯಲ್ಪಟ್ಟಿದೆ. ದಾವೀದ ಮಾಡಿದಂಥ ಕಾರ್ಯವನ್ನು, ದಾವೀದನ ಜೀವಿತದಲ್ಲಿ ಆದಂಥ ಆಶೀರ್ವಾದವನ್ನು ಈ ದಿನ ನಾವು ಪಡೆದುಕೊಳ್ಳಬೇಕು. ಇದೇ ದೇವರ ಚಿತ್ತ. ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವ ಹಾಗೆ ದೇವರ ಆತ್ಮನನ್ನು ನಾವು ಸ್ವೀಕಾರ ಮಾಡಿಕೊಂಡ್ರೆ ಎಲ್ಲ ಕಾರ್ಯಗಳು ಆದನು ತಾನೇ ನಮ್ಮ ಜೀವನದಲ್ಲಿ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ಎಲ್ಲರೂ ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ಪವಿತ್ರಾತ್ಮನ ದೇವರು ನಮ್ಮ ಕೂಡ ಇದ್ದು ನಮ್ಮ ಜೀವಿತಗಳನ್ನು ಬಲಪಡಿಸಿ ಗೊಲಿಯಾತನ ಮೇಲೆ ಯುದ್ಧ ಮಾಡೋದಕ್ಕೆ ದೃಢವಾದ ವಿಶ್ವಾಸವನ್ನು, ನಂಬಿಕೆಯನ್ನು ಈ ದಿನ ನಮಗೆ ಕೊಡ್ತಾ ಇದ್ದಾರೆ. ನೂತನವಾದ ನಂಬಿಕೆ, ನೂತನವಾದ ವಿಶ್ವಾಸ, ಆಂತರ್ಯದಲ್ಲಿ ಬಲ, ಆಂತರ್ಯದಲ್ಲಿ ಶಕ್ತಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ದಿನ ವಾಕ್ಯ ಸಂದೇಶವನ್ನು ಕೇಳುತ್ತಿರುವಂತಹ ಎಲ್ಲರೂ ಯೇಸುವಿನ ನಾಮದಲ್ಲಿ ಪಡೆದುಕೊಳ್ಳಬೇಕು. ನೀವು ಯಾವುದರ ಮೇಲಾದರೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ, ಅದು ನೆರವೇರುತ್ತೆ, ನಡೆಯುತ್ತೆ. ದೇವರಾತ್ಮ ನಮಗೆ ಸಹಾಯಕನಾಗಿರ್ತಾನೆ. ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರಾತ್ಮನೇ, ನಿನ್ನ ಆತ್ಮನದಲ್ಲಿರುವಂತಹ ಶಕ್ತಿಯನ್ನು, ನಂಬಿಕೆಯಲ್ಲಿರುವಂತಹ ಬಲವನ್ನು, ವಿಶ್ವಾಸವನ್ನು ನಮಗೆ ತೋರಿಸಿಕೊಟ್ಟಿದ್ದೀಯಾ. ಆಂತರ್ಯದಲ್ಲಿ ಬಲ ಹೊಂದುವವನು, ಆಂತರ್ಯದಲ್ಲಿ ಬಲ ಹೊಂದುವವನು ಬಲಿಷ್ಠನು. ದೇವರಾತ್ಮ ನಿನಗೆ ಸ್ತೋತ್ರ. ಆಂತರ್ಯದಲ್ಲಿ ನಮಗೆ ನೂತನ ಬಲವನ್ನು ದಯಪಾಲಿಸಿಕೊಡು. ನಮ್ಮ ಸಮಸ್ಯೆಗಳು ಏನೇ ಇದ್ದರೂ, ಎಂಥದೇ ಆಗಿದ್ದರೂ, ಆ ಎಲ್ಲ ಸಮಸ್ಯೆಗಳ ಮೇಲೆ ಯೇಸು ಕ್ರಿಸ್ತನ ನಾಮವನ್ನು ಉಚ್ಚರಿಸುತ್ತಿದ್ದೇವೆ. ಪವಿತ್ರಾತ್ಮನ ದೇವರೇ, ನೀನೇ ಕಾರ್ಯ ಮಾಡು. ಎಲ್ಲರ ಜೀವಿತದಲ್ಲಿ ಇವರ ಪ್ರಾರ್ಥನೆಗೆ ಜಯವನ್ನು ಕೊಟ್ಟು ಇವರ ನಂಬಿಕೆಯನ್ನು ಬಲಪಡಿಸಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಇವರು ಜಯ ಹೊಂದಬೇಕು. ದೇವರಾತ್ಮ ನೀನು ಕಾರ್ಯವನ್ನು ಮಾಡುತ್ತಿರುವುದಕ್ಕಾಗಿ ನನಗೆ ಸ್ತೋತ್ರ. ಎಲ್ಲ ಮಹಿಮೆ ನನ್ನ ಯೇಸುವಿಗೆ ಮಾತ್ರ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗ ನಮ್ಮ ಸಭೆಯ ಸದಸ್ಯರಾದ ವತ್ಸಲ ದೇಶಮುಖಾಂಡಿ ಅವರು ಪ್ರಾರ್ಥನೆ ಮಾಡ್ತಾರೆ. ಪರಿಶುದ್ಧನೇ, 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 ಇಹಪರ ಲೋಕದ ನಮ್ಮ ತಂದೆಯಾದಂತ ಯೇಸು ಸ್ವಾಮಿಯೇ, ಈ ದಿನವು ಕರ್ತನಿಂದಲೇ ನೇಮಕವಾದದ್ದು. ಸ್ವಾಮಿ ಯೇಸುವೆ, ನಿನ್ನಲ್ಲಿ ನಾವು ಈ ಗಳಿಗೆಗಾಗಿ ಸಂತೋಷ ಮತ್ತು ಉಲ್ಲಾಸದಿಂದ ಈ ಭಾನುವಾರದ ಆರಾಧನೆಯಲ್ಲಿ ಆನಂದಿಸಲು ಬಯಸುತ್ತೇವೆ ಮತ್ತು ನಮ್ಮ ಜೀವಿತದಲ್ಲಿ ಮಾಡಿರುವ ಕೃತಜ್ಞತೆಯನ್ನು ಸಲ್ಲಿಸಲು ವಿಜ್ಞಾಪನೆಗಳನ್ನು ಮಾಡಲು ಯೇಸುವಿನ ಹೆಸರಿನಲ್ಲಿ ಸೇರಿ ಬಂದಿದ್ದೇವೆ. ತಂದೆಯಾದ ದೇವರೇ ಸ್ವಾಮಿ, ಇದುವರೆಗೂ ನಮ್ಮೆಲ್ಲರನ್ನೂ ಕಾದು ಕಾಪಾಡಿ ಆಶೀರ್ವದಿಸಿ ನಿನ್ನ ಮಕ್ಕಳಾಗುವ ಹಾಗೆ ನಮ್ಮನ್ನು ಮತ್ತೆ ಕರೆದಿದ್ದು ಇದಕ್ಕಾಗಿ ಸ್ತೋತ್ರಪ್ಪ. ಸದಾಕಾಲ ನಾವು ನಿನಗೆ ಎಲ್ಲಾ ವಿಷಯಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀವು ಮಾಡಿರ್ತಕ್ಕಂಥ ಉಪಕಾರಗಳಿಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ತಂದೆಯೇ, ಈ ಕಾಲದಲ್ಲಿ ನಮ್ಮೆಲ್ಲರಿಗೆ ಬಂದಂತಹ ಆಲೋಚನೆಗಳು ಈ ಲೋಕದಲ್ಲಿ ನೆರವೇರುವುದು. ಯಾಕೆಂದರೆ ಸ್ವಾಮಿ, ಅದು ನಿನ್ನ ಚಿತ್ತ, ನಮ್ಮ ಚಿತ್ತವಲ್ಲ ಸ್ವಾಮಿ. ಈ ಲೋಕದಲ್ಲಿ
ಮತ್ತು ಪರಲೋಕದ ಬಾಧ್ಯತೆಗಳು ನಿನಗೆ ಸೇರಿರುವುದು ಸ್ವಾಮಿ. ಕರ್ತನಾದ ದೇವರೇ, ವಿಶೇಷವಾಗಿ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಕೊರೋನಾ ಎಂಬ ವ್ಯಾಧಿಯು ವ್ಯಾಪಿಸಿ ಎಷ್ಟೋ ದೇಶಗಳಲ್ಲಿ, ನಮ್ಮ ದೇಶ ಭಾರತದಲ್ಲಿಯೂ ಗಲಿಬಿಲಿ ಉಂಟಾಗಿದೆ ಸ್ವಾಮಿ. ಅನೇಕ ಜನರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ನಿನ್ನನ್ನು ಅರಿತವರು, ನಿನ್ನನ್ನು ಅರಿಯದವರು ಎಲ್ಲರೂ ಕರ್ತನೆ ಈ ದುರ್ಮರಣಕ್ಕೆ ಒಳಗಾಗಿದ್ದಾರೆ ಸ್ವಾಮಿ. ಎಷ್ಟೋ ಜನರ ಮನೆಯಲ್ಲಿ ನೋವು, ಸಂಕಟ, ಹಾಗೆ ಸೈತಾನನ ದಬ್ಬಾಳಿಕೆ ಆಗಿದೆ. ಇದರಿಂದ ಎಲ್ಲಾ ದೇಶಗಳಲ್ಲಿಯೂ ಕುಟುಂಬಗಳಲ್ಲಿಯೂ ಪ್ರತಿ ಮಾನವನ ಆರೋಗ್ಯ, ಮನಸ್ಥಿತಿಗಳ ಬದಲಾವಣೆಯಿಂದ ನರಳಾಟ, ನೋವು, ಸಾವು ಆವರಿಸಿದೆ ಸ್ವಾಮಿ. ಇದಕ್ಕಾಗಿ ನಿನ್ನಲ್ಲಿ ನಾವು ಬೇಡುವವರಾಗಿರ್ತೇವೆ. ಎಲ್ಲಾ ಜನರನ್ನು ನೀನು ಆಶೀರ್ವದಿಸು. ನಿನ್ನ ನೀತಿ, ನ್ಯಾಯ, ನಂಬಿಕೆ ಇವುಗಳಿಗೆ ಅಸ್ವಸ್ಥತೆ ಉಂಟಾಗಿದೆ. ಇದಕ್ಕಾಗಿ ಕರ್ತನೆ ನಿನ್ನ ಕೃಪೆಯು ಬೇಕು ಸ್ವಾಮಿ. ನಿನ್ನ ಕೃಪೆ, ಕರುಣೆ, ಪ್ರೀತಿಗೋಸ್ಕರ ಈ ಸಮಯದಲ್ಲಿ ಬೇಡುವವರಾಗಿದ್ದೇವೆ. ನಮ್ಮ ಮೊರೆಯನ್ನು ಕೇಳು ಸ್ವಾಮಿ. ನಿನ್ನ ಕರುಣೆ, ಆಶೀರ್ವಾದ, ಆರೋಗ್ಯ ಎಲ್ಲರಿಗೆ ದಯಪಾಲಿಸಿ ಈ ಸಭೆಯನ್ನು ಆಶೀರ್ವದಿಸು ಸ್ವಾಮಿ. ನಿನ್ನನ್ನು ದೀನ ಮನಸ್ಸಿನಿಂದ ಬೇಡಿಕೊಳ್ಳುತ್ತಾ ಇದ್ದೇವೆ. ಯಾಕಂದರೆ ನಮ್ಮ ಕೂಗನ್ನು ನೀನು ಕೇಳುವಾತನಾಗಿದ್ದಿ. ನಿನ್ನ ಬಳಿಯಲ್ಲಿ ಬರುವವರನ್ನು ನೀನು ಎಂದಿಗೂ ತಳ್ಳಿ ಬಿಡುವ ದೇವರಲ್ಲ ಸ್ವಾಮಿ. ದಯಮಾಡಿ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳು ಕರ್ತ. ಮನುಷ್ಯರೆಲ್ಲರೂ ಬಲಹೀನರೇ, ಆದರೆ ನಿನ್ನ ಕೃಪೆ, ಸತ್ಯತೆಗಳಿಂದ ನಾವು ಬಲವನ್ನು ಹೊಂದಿಕೊಳ್ಳುತ್ತೇವೆ. ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು, ಒಡೆಯನೂ ಆದ ಯೇಸು ಕ್ರಿಸ್ತನ ಮೂಲಕವೂ ಪವಿತ್ರಾತ್ಮನಾದ ದೇವರ ಕೃಪೆಯಿಂದಲೂ ತಂದೆಯಲ್ಲಿ ನಾವು ಬೇಡಿಕೊಳ್ಳೋಣ. ಕರ್ತನೆ, ಪ್ರಪಂಚದಲ್ಲೆಲ್ಲಾ ಜಲಗಂಡಾಂತರ ಮತ್ತು ಅಗ್ನಿ ಅನಾಹುತಗಳು ಉಂಟಾಗಿದೆ ಸ್ವಾಮಿ. ನಿನ್ನ ಇರುವಿಕೆಯು ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಬಿರುಗಾಳಿಯಲ್ಲಿಯೂ ಇದೆ ಎಂದು ನಿನ್ನನ್ನು ಅರಿತವರು ನಂಬುವವರಾಗಿದ್ದೇವೆ ಸ್ವಾಮಿ. ಇದು ನಮಗೆ ಗೊತ್ತುಂಟು ಸ್ವಾಮಿ. ಈ ವಿಪತ್ತಿಗಳಿಗಾಗಿಯೂ ನಾವು ಬೇಡುವರಾಗಿದ್ದೇವೆ. ಎಷ್ಟೋ ಜನರು ಊಟ, ಬಟ್ಟೆ, ಮನೆ, ಮಕ್ಕಳು ಕಳೆದುಕೊಂಡಿದ್ದಾರೆ ಸ್ವಾಮಿ. ಈ ಹೋರಾಟದಿಂದ ಬಿಡಿಸು ತಂದೆಯೇ. ಅವರೆಲ್ಲರಿಗೂ ಶಾಂತಿ, ಸಮಾಧಾನ, ಕರುಣೆ, ಪ್ರೀತಿ ಅನುಗ್ರಹಿಸು ತಂದೆಯೇ. ಕರ್ತನೆ, ನಮ್ಮ ದೇಶವನ್ನು ಕಾಲು ನಡೆಸುತ್ತಿರುವ ಎಲ್ಲಾ ಅಧಿಕಾರಿಗಳಿಗೂ, ಮುಖಂಡರಿಗಳಿಗೂ ಆರೋಗ್ಯ, ಜ್ಞಾನ, ಬಲ, ಶಕ್ತಿಯನ್ನು ಅವರವರ ಸಂಬಂಧದ ಕಾರ್ಯಗಳನ್ನು ಮಾಡಲು ಶಕ್ತಿ ಕೊಡು ಮತ್ತು ಅವರನ್ನು ಆಶೀರ್ವದಿಸು. ಜ್ಞಾನವನ್ನು ದಯಪಾಲಿಸು ಯೇಸುವೆ. ಈ ಪ್ರಾರ್ಥನೆಯನ್ನು ನಿನ್ನ ಹೆಸರಿನ ಮೂಲಕವೂ ಪವಿತ್ರಾತ್ಮನ ಬಲಶಕ್ತಿಯಿಂದಲೂ ತಂದೆ ದೇವರಲ್ಲಿ ಅತಿ ವಿನಯದಿಂದ ಕೇಳಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಸಭೆಯ ಸದಸ್ಯರಾದ ದೇಶ್ಮುಖ್ ಆಂಟಿ ಪ್ರಾರ್ಥನೆ ಮಾಡಿದ್ದಾರೆ. ಈ ಪ್ರಾರ್ಥನಾ ಆತ್ಮವನ್ನು, ಪ್ರಾರ್ಥನೆ ಮಾಡುವಂತ ಭಾರವನ್ನು ಪರಿಶುದ್ಧಾತ್ಮನ ದೇವರು ಅವರಿಗೆ ದಯಪಾಲಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ನಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುವನಾಗಿದ್ದೇನೆ.
ಶಕ್ತಿ, ದೇವರಾತ್ಮನ ನಡೆಸುವಿಕೆಯಲ್ಲಿ ನಾವೆಲ್ಲರೂ ನಡೆಯುವ ಹಾಗೆ ದೇವರಾತ್ಮನು ತಾನೇ ನಮ್ಮ ಜೀವಿತಗಳನ್ನು ತನ್ನ ಕೈಗೆ ತಗೊಂಡು ನಡೆಸಿದೆ. ವಿಶೇಷವಾದ ಪ್ರಕಟಣೆ, ಕೊರೋನಾ ಎಂಬ ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಆ ರೋಗವು ದೇಶದಿಂದಲೇ ನಿರ್ನಾಮವಾಗುವಂತೆ ನಮ್ಮ ಪ್ರಾರ್ಥನೆಯ ಬಲದಿಂದ ಆ ರೋಗದ ಮೇಲೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಳ್ವಿಕೆ ಮಾಡೋಣ. ಯೇಸು ಕ್ರಿಸ್ತನ ನಾಮವನ್ನು ಉಚ್ಚರಿಸುವಾಗ ಎಲ್ಲ ವಿಧವಾದಂತಹ ರೋಗಗಳು, ಎಲ್ಲ ವಿಧವಾದಂತಹ ಬಲಹೀನತೆಯು ಯೇಸುವಿನ ನಾಮದಲ್ಲಿ ತೆಗೆದುಕೊಂಡಿರ್ತವೆ. ಇದು ನಮಗೆ ತಿಳಿದುಂಟು. ಈ ಪ್ರಾರ್ಥನೆಯನ್ನು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಜ್ಞಾಪಿಸಿಕೊಳ್ಳ್ರಿ. ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ದೇಶದ ಎಲ್ಲ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇಶವನ್ನು ಸಮಾಧಾನದಿಂದ ನಡೆಸುವ ಹಾಗೆ ದೇವರವರಿಗೆ ವಿಶೇಷವಾದ ಜ್ಞಾನವನ್ನು, ವಿವೇಕವನ್ನು ಕೊಟ್ಟು ದೇವರಾತ್ಮನಿಂದ ನಡೆಸಲ್ಪಡುವಂತಹ ಅಧಿಕಾರಿಗಳಾಗಿ ಆ ಸ್ಥಾನದಲ್ಲಿ ನಿಲ್ಲುವ ಹಾಗೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅದೇ ರೀತಿಯಲ್ಲಿ ಸಂದೀಪ್ ಪಾಸ್ಟರ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವರಿಗೆ ಇನ್ನೂ ಆರೋಗ್ಯ ಬೇಕಾಗಿದೆ, ಈಗಲೇ ಚೇತರಿಸಿಕೊಳ್ಳುತ್ತಾ ಇದ್ದಾರೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಈ ಪ್ರಾರ್ಥನೆಯನ್ನು ಪ್ರಾರ್ಥನೆ ಮಾಡೋಣ. ದೇವರಾತ್ಮನು ಎಲ್ಲ ಸಭೆಗಳನ್ನು ಅತಿ ಶೀಘ್ರವಾಗಿಯೇ ಓಪನ್ ಮಾಡಿ ಎಲ್ಲ ಸಭೆಗಳಲ್ಲಿ ಆರಾಧನೆ ನಡೆಯುವ ಹಾಗೆ ದೇವರಾತ್ಮನ ಕಾರ್ಯಗಳು ದೇವರಾತ್ಮನು ಮಾಡ್ತಾರೆ. ಇನ್ನೊಂದು ವಿಷಯ, ಸಭೆಯ ಸೇವಕನಾಗಿ ನಿಮ್ಮ ಮನೆಗೆ ನಾನು ಬರುವುದಕ್ಕೆ ಯಾವಾಗಲೂ ಸಿದ್ಧವಾಗಿದ್ದೇನೆ. ನನ್ನನ್ನು ನಿಮ್ಮ ಮನೆಗೆ ಕರೆಯಬೇಕೆಂಬುದಾಗಿದ್ದರೆ ನನಗೋಸ್ಕರ ನನಗೆ ಫೋನ್ ಮಾಡಿರಿ. ಮತ್ತೆ ರಾಬಿನ್ ಬ್ರದರ್ಗೆ, ಇಲ್ಲ ಅಂದರೆ ಕೀರ್ತಿ ಬ್ರದರ್ಗೆ ಫೋನ್ ಮಾಡಿ ಯಾರಿಗಾದ್ರೂ ಒಬ್ಬರಿಗೆ ವಿಷಯನ ತಿಳಿಸಿದ್ರೆ ನಾನು ಖಂಡಿತ ಬಂದು ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ದೇವರ ನಾಮದ ಮಹಿಮೆಗೋಸ್ಕರ ಆರಿಸಲ್ಪಟ್ಟಂತ ದೇವರ ಸೇವಕನಾದ ನಾನು ಎನಿ ಟೈಮ್ ಯಾವಾಗಲೂ ಸಿದ್ಧವಾಗಿರ್ತೇನೆ ದೇವರ ಸೇವೆಯನ್ನು ಮಾಡುವುದಕ್ಕೋಸ್ಕರ. ಪ್ರಾರ್ಥನೆ ಮಾಡೋಣ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯಾಗಿ ಕಾಣಿಕೆ ಕೊಡುವುದಕ್ಕೆ ಸಿದ್ಧವಾಗಿರುವಂತಹ ಪ್ರತಿಯೊಬ್ಬರು ಮುಂದೆ ಕಾಣಿಸುತ್ತಿರುವಂತಹ ಅಕೌಂಟ್ ನಂಬರ್ಗೆ ಶ್ರೇಷ್ಠವಾದ ಕಾಣಿಕೆಗಳನ್ನು ಕೊಡ್ರಿ. ದೇವರನ್ನು ಪ್ರೀತಿಸುತ್ತೇನೆ, ಹೆಚ್ಚಾಗಿ ಪ್ರೀತಿಸುತ್ತೇನೆ ಎಂಬುದಾಗಿ ಶ್ರೇಷ್ಠವಾದ ಕಾಣಿಕೆಗಳನ್ನು ಕೊಡುತ್ತಾ ಕೃತ್ಯದಲ್ಲಿ ಅದನ್ನು ತೋರಿಸಿರಿ. ದೇವರು ನಮ್ಮ ಜೀವಿತನ ಆಶೀರ್ವಾದ ಮಾಡಲಿ. ಈ ದಿನ ಸಬ್ಬತ್ ದಿನ, ದೇವರನ್ನ ಆರಾಧನೆ ಮಾಡುವಂಥ ದಿನ, ಕಾಣಿಕೆ ಕೊಡುವಂಥ ದಿನ. ನಮ್ಮ ಕಾಣಿಕೆಗಳನ್ನು ನಮ್ಮ ಕೈಗಳಲ್ಲಿ ಇಟ್ಟುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ನನ್ನ ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟದರಲ್ಲಿ ಶ್ರೇಷ್ಠವಾದದ್ದನ್ನು ನಿನ್ನ ಕೃಪಾಸನ ಮುಂದೆ ಕಾಣಿಕೆಯಾಗಿ ತಂದಿದ್ದೇವೆ. ಈ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ನಾವು ನಿನ್ನನ್ನು ಪ್ರೀತಿಸುತ್ತೇವೆ, ನಾವು ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಮಹಿಮೆ ಪಡಿಸುತ್ತೇವೆ ಎಂಬುದಾಗಿ ಕೃತ್ಯದಲ್ಲಿ ತೋರಿಸುವಂತಹ ಜೀವಿತದ ಕಡೆಗೆ ನಮ್ಮನ್ನು ನೀನು ನಡೆಸು ಸ್ವಾಮಿ. ದೇವರಾತ್ಮ ನಿನಗೆ ಸ್ತೋತ್ರ. ದೇವರ ಉಪಕಾರಗಳನ್ನು ನೆನೆಸಿ ಶ್ರೇಷ್ಠವಾದ ಕಾಣಿಕೆಗಳನ್ನು ಕೊಡುವುದಕ್ಕೆ ಸಿದ್ಧವಾಗಿರುವಂತಹ ಪ್ರತಿಯೊಬ್ಬರನ್ನು ಸ್ವಾಮಿ ನೀನು ನೋಡುತ್ತಿರುವಾತನು ಅವರ ಬಾಕಸಗಳನ್ನು ತುಂಬಿಸಿ ನಿನ್ನ ಪ್ರಸನ್ನತೆಯಿಂದ ಅವರನ್ನು ಬಲಪಡಿಸಿ ನಿನ್ನ ಆತ್ಮನ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ನೀನು ಪ್ರಾರಂಭ ಮಾಡಿ ಯಾವ ಮೇಲಿಗೂ ಅವರ ಜೀವಿತವು ಕಡಿಮೆಯಾಗಬಾರದು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಮೇಲುಗಳು ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳಬೇಕು. ಯಾವ ಕೊರತೆಯೂ ಅವರ ಜೀವಿತದಲ್ಲಿ ಇರಬಾರದು. ಎಸ್ ಲಾರ್ಡ್, ನೀನು ನಮ್ಮನ್ನು ಸಲ್ಲುತ್ತಿದ್ದಂತ ದೇವರು, ನೀನೇ ನಮ್ಮನ್ನು ಈ ಭೂಮಿಯ ಮೇಲೆ ಕಳಿಸಿಕೊಟ್ಟಿದ್ದೀಯಾ, ನೀನೇ ಹೊರುತ್ತಾ ಇದ್ದೀಯಾ. ನಿನಗೆ ಸ್ತೋತ್ರ. ನೀನೇ ನಮ್ಮ ಜೀವಿತಗಳನ್ನು ಆಶೀರ್ವಾದ ಮಾಡಿ ನಮ್ಮ ಬಾಕಸಗಳನ್ನು ನೀನು ತುಂಬಿಸು ಸ್ವಾಮಿ. ನಮ್ಮ ಆಂತರ್ಯಕ್ಕೆ ಬೇಕಾಗಿರುವಂತಹ ವಿಶೇಷವಾದ ನಂಬಿಕೆಯನ್ನು, ವಿಶ್ವಾಸವನ್ನು ಯೇಸುವಿನ ನಾಮದಲ್ಲಿ ನಾವು ಪಡೆದುಕೊಳ್ಳಬೇಕು. ನಮ್ಮ ನಂಬಿಕೆ ಕಡಿಮೆಯಾಗಿದ್ದರೆ ನಂಬಿಕೆಯ ಆತ್ಮವನ್ನು ನಮ್ಮಲ್ಲಿ ಇರಿಸಿ. ದೇವರೇ ನಮ್ಮನ್ನು ಕನಿಕರಿಸಿ. ಪರಿಶುದ್ಧಾತ್ಮ ದೇವರೇ ನಮ್ಮನ್ನು ಕನಿಕರಿಸಿ. ಕೊರೋನಾ ಎಂಬ ರೋಗವನ್ನು ಯೇಸುವಿನ ನಾಮದಲ್ಲಿ ನಿರ್ನಾಮ ಮಾಡಿ ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಂಪೂರ್ಣವಾಗಿ ಪ್ರಪಂಚದಲ್ಲಿಯೇ ಇಲ್ಲದ ಹಾಗೆ ಮಾಡು. ನಿನ್ನ ಹೆಸರು ಮಾತ್ರನೇ ಸಾಧ್ಯ. ನಿನ್ನ ಹೆಸರಿನಿಂದಲೇ ಬಿಡುಗಡೆ, ನಿನ್ನ ಹೆಸರಿನಿಂದಲೇ ರಕ್ಷಣೆ, ನಿನ್ನ ಹೆಸರಿನಿಂದಲೇ ಆರೋಗ್ಯವು ದೊರಕುತ್ತದೆ. ಎಸ್ ಲಾರ್ಡ್, ಆರೋಗ್ಯದಿಂದ ಯಾರ್ಯಾರು ಬಳಲುತ್ತಿದ್ದಾರೋ ಅವರ ಮೇಲೆ
ನಿನ್ನ ದಿವ್ಯವಾದ ಹಸ್ತವನ್ನು ಚಾಚಿಸು. ನಿನ್ನ ಗಾಯವುಳ್ಳ ಹಸ್ತದಿಂದ ಅವರನ್ನು ತಾಕು, ಆರೋಗ್ಯದ ಕಡೆಗೆ ನಡೆಸು. ಇನ್ನು ಅನೇಕ ರೋಗಗಳಿಂದ ಅನೇಕ ಜನರು ನರಳುತ್ತಿದ್ದಾರೆ ದೇವರೇ, ಅವರನ್ನು ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನ ವಾಕ್ಯವು ಅವರನ್ನು ತಾಕಲಿ. ಯೆಹೋವ ರಾಫ ಆರೋಗ್ಯದಾಯಕನು ಅವರನ್ನು ಮುಟ್ಟಲಿ. ಪರಿಶುದ್ಧಾತ್ಮ ದೇವರೇ, ಈ ಕಾರ್ಯವನ್ನು ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ಮಾಡು. ಈ ಪ್ರಾರ್ಥನೆಯನ್ನು ಏಕೀಭವಿಸಿದರೂ ಪ್ರತಿಯೊಬ್ಬರು ಯೇಸುವಿನ ನಾಮದಲ್ಲಿ ಆರೋಗ್ಯವನ್ನು ಹೊಂದಿಕೊಳ್ಳಬೇಕು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರ ಮೇಲೆ ಆರೋಗ್ಯನಾದ ದೇವರು ಆಳ್ವಿಕೆ ನಡೆಸಬೇಕು. ಅವರ ಬಲಹೀನತೆಯನ್ನು ಯೇಸುವಿನ ನಾಮದಲ್ಲಿ ತೆಗೆದು ಅವರ ಬಲಹೀನತೆಯಲ್ಲಿ ನಿನ್ನ ಬಲವನ್ನು ನೀನು ಅವರಿಂದ ತುಂಬಿಸು ಸ್ವಾಮಿ. ನಿನ್ನ ಬಲದಿಂದ ಅವರನ್ನು ತುಂಬಿಸು, ನಿನ್ನ ಬಲದಿಂದ ಅವರನ್ನು ಬಲಪಡಿಸು. ದೇವರಾತ್ಮ ನಿನಗೆ ಸ್ತೋತ್ರ. ದೇಶವನ್ನು ಆಶೀರ್ವಾದ ಮಾಡಿ, ದೇಶವನ್ನು ನಡೆಸುತ್ತಿರುವಂತಹ ಅಧಿಕಾರಿಗಳನ್ನು ನಿನ್ನ ಕೃಪಾಸನಕ್ಕೆ ಒಪ್ಪಿಸಿಕೊಡುತ್ತೇನೆ. ನಿನ್ನ ಪರಲೋಕ ಜ್ಞಾನದಿಂದ ತುಂಬಿಸು ಸ್ವಾಮಿ. ವಿಶೇಷವಾದ ಜ್ಞಾನ ವಿವೇಕವು ಅವರಲ್ಲಿ ತುಂಬಿಸಲ್ಪಡಲಿ. ದೇಶವನ್ನು ಸಮಾಧಾನದಿಂದ ಆಳುವ ಹಾಗೆ, ಸಮಾಧಾನದಿಂದ ನಡೆಸುವ ಹಾಗೆ ವಿಶೇಷವಾದ ಕೃಪೆಯನ್ನು ನಿನ್ನಿಂದ ಹೊಂದಿಕೊಳ್ಳಬೇಕು. ದೇವರಾತ್ಮನ ಈ ಕೃಪೆಯನ್ನು ತೋರಿಸು. ಸಂದೀಪ್ ಪಾಸ್ಟರ್ಗಾಗಿ ಸ್ತೋತ್ರ. ಅವರ ಜೀವಿತದಲ್ಲಿ ನೀನು ಅದ್ಭುತವನ್ನು ಮಾಡುತ್ತಿದ್ದೀಯ, ನನಗೆ ಮಹಿಮೆ ಉಂಟಾಗಲಿ ದೇವ. ಅವರ ಜೀವಿತವನ್ನು ನೀನು ಆರೋಗ್ಯವನ್ನು ಕೊಡುತ್ತಿದ್ದೀಯ, ನನಗೆ ಸ್ತೋತ್ರ. ಸಂಪೂರ್ಣವಾದ ಆರೋಗ್ಯವು ಯೇಸುವಿನ ನಾಮದಲ್ಲಿ ಅವರು ಹೊಂದಿಕೊಳ್ಳಬೇಕು. ದೇವರಾತ್ಮ ನಿನಗೆ ಸ್ತೋತ್ರ, ದೇವರಾತ್ಮ ನಿನಗೆ ಸ್ತೋತ್ರ. ಎಲ್ಲರ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವಂತ ದೇವರು ನೀನೇ. ದೇವರೇ, ಕೃಪೆ ತೋರು, ಕನಿಕರ ತೋರಿಸು, ದಯೆ ತೋರಿಸುವ. ಅವರ ಜೀವಿತದಲ್ಲಿ ನೀನು ಅದ್ಭುತವನ್ನು ಮಾಡಿದ್ದಕ್ಕಾಗಿ ನನಗೆ ಸ್ತೋತ್ರ. ಅವರ ಪ್ರಾಣವನ್ನು ನೀನು ಉಳಿಸಿ ನೀನು ರಕ್ಷಿಸಿದ್ದಕ್ಕಾಗಿ ನನಗೆ ಸ್ತೋತ್ರ. ದೇವರಾತ್ಮ ನಿನಗೆ ಸ್ತೋತ್ರ. ಸಭೆಯ ಎಲ್ಲ ಸದಸ್ಯರನ್ನು, ಎಲ್ಲ ಕುಟುಂಬದನ್ನು ಈ ಪ್ರಾರ್ಥನೆಯಲ್ಲಿ ಏಕೀಭವಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ನಿನ್ನ ಪ್ರಸನ್ನತೆ ಇರಲಿ. ನೀನೇ ನಮ್ಮ ಜೀವಿತಗಳನ್ನು ನಡೆಸಬೇಕು. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿಬಿಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ನಾಶವಾಗುವುದೇಕೋ
ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾದ ಆರೋಗ್ಯ ನಮ್ಮೆಲ್ಲರ ಜೀವಿತದಲ್ಲಿ ನಿತ್ಯ ನಿರಂತರವೂ ನೆಲೆ ಇರಲಿ. ಆಮೆನ್.